ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತದಿಂದ ಈ ಸರಿ ಮಣಿಪುರದ ನರೇನ್ಗುರು ಸಂಘದ ಮೂಲಕ ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ನರೇನ್ಗುರು ಸಂಘಗಳ ಮೂಲಕ ನರೇನ್ಗುರುಗಳ ತತ್ವ ಆದರ್ಶವನ್ನು ಪಾಲಿಸುವಂಥ ಕೆಲಸ ಈ ಭಾಗದಲ್ಲಿ ಆಗ್ತಿದೆ. ವಿಶೇಷ ಏನಂತೇಳಿದರೆ ಮಣಿಪುರದ ಆ ಭಾಗದಲ್ಲಿ ಆಯೋಜನೆ ಮಾಡುವ ಮೂಲಕ ಇನ್ನಷ್ಟು ನರೇನ್ಗುರುಗಳ ತತ್ವ ಆದರ್ಶವನ್ನು ಯುವ ಜನತೆಗೆ ಸಾರುವಂಥ ಕೆಲಸ ಆ ಭಾಗದಲ್ಲಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲೇ ಒಂದು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಂತ ಬೇಡಿಕೆ ಇಟ್ಟಿದ್ದೇವೆ. ನಮ್ಮ ವಿಧಾನಸೌಧದ ಪ್ರವೇಶದಲ್ಲಿ ನರೇನ್ಗುರುಗಳ ಪುತ್ಥಳಿಯನ್ನು ಅಲ್ಲಿ ಸ್ಥಾಪಿಸಬೇಕಂತ ಕೂಡ ಆ ಬೇಡಿಕೆಯನ್ನು ಸರ್ಕಾರದ ಮುಂದಿಟ್ಟಿದ್ದೇವೆ. ಅದರ ನಿರೀಕ್ಷೆಯಲ್ಲಿದ್ದೇವೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಮ್ಮದೇ ಸರ್ಕಾರ ಆಡಳಿತ ಬಂದಾಗ ಅದನ್ನು ನೆರವೇರಿಸುವಂಥ ಪ್ರಾಮಾಣಿಕವಾದ ಪ್ರಯತ್ನ ಕೂಡ ನಾವು ಮಾಡ್ತೇವೆ. ಈ ಸಂದರ್ಭದಲ್ಲಿ ನರೇನ್ಗುರು ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭ ಸಲ್ಲಿಸುತ್ತಾ ನಾವೆಲ್ಲರೂ ಜೊತೆಯಾಗಿದ್ದುಕೊಂಡು 7 ತಾರೀಕು ನಡೆಯುವಂಥ ಈ ನರೇನ್ಗುರು ಜಯಂತಿ ಸಂದರ್ಭದಲ್ಲಿ ಎಲ್ಲ ನರೇನ್ಗುರು ಮಂದಿರಗಳಲ್ಲಿ ಇರ್ಬೋದು, ಸಂಘ ಸಂಸ್ಥೆಗಳಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಅವರ ತತ್ವ ಸಿದ್ಧಾಂತ ಆದರ್ಶವನ್ನು ಜನರಿಗೆ ತಿಳಿಸುವ ಮೂಲಕ ನಮ್ಮ ದಿನನಿತ್ಯದ ಜೀವನದಲ್ಲಿ ಅವರ ವಿಚಾರವನ್ನು ಗುಣಗಳನ್ನು ಅಳವಡಿಸುವಂಥ ಕೆಲಸ ಮಾಡುವಂತ ಹೇಳುತ್ತಾ ಮತ್ತೊಮ್ಮೆ ನರೇನ್ಗುರು ಜಯಂತಿಗೆ ಶುಭಾಶಯವನ್ನು ಕೊಡ್ತೀನಿ.